ದೇವರಾಯನದುರ್ಗ ದೇವತೆಗಳು ವಾಸ ಮಾಡಿದ ಪರ್ವತ. ದೇವರಾಯನದುರ್ಗವು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಇರುವ ಒಂದು ಪ್ರಸಿದ್ಧ ಪವಿತ್ರ ಕ್ಷೇತ್ರ ಮತ್ತು ಪ್ರಕೃತಿ ಸೌಂದರ್ಯದ ತಾಣವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 3940 ಅಡಿ ಎತ್ತರದಲ್ಲಿ ಇದೆ. ಈ ಪರ್ವತ ಪ್ರದೇಶದಲ್ಲಿ ಶ್ರೀ ಭೋಗನರಸಿಂಹಸ್ವಾಮಿ ಹಾಗೂ ಯೋಗನರಸಿಂಹಸ್ವಾಮಿ ದೇವಸ್ಥಾನಗಳು ಸ್ಥಿತಿವೆ. ದೇವರಾಯನದುರ್ಗದ ಪೌರಾಣಿಕ ಕಥೆ ಪ್ರಕಾರ ಹಿಂದಿನ ಕಾಲದಲ್ಲಿ ಇಲ್ಲಿ ಅಸುರರು ಉಪದ್ರವ ಮಾಡುತ್ತಿದ್ದಾಗ ನಾರಸಿಂಹಸ್ವಾಮಿ ಈ ಪರ್ವತದಲ್ಲಿ ತಪಸ್ಸು ಮಾಡಿದನೆಂದು ನಂಬಲಾಗಿದೆ. ದೇವತೆಗಳು ಮತ್ತು ಋಷಿಗಳು ಈ ಸ್ಥಳವನ್ನು ಭಕ್ತಿಯಿಂದ ಭೇಟಿ ನೀಡುತ್ತಿದ್ದರೆಂದು ಪುರಾಣಗಳು ವರ್ಣಿಸುತ್ತವೆ. ಆದ್ದರಿಂದ ಈ ಸ್ಥಳಕ್ಕೆ ದೇವರಾಯನದುರ್ಗ ಎಂಬ ಹೆಸರು ಬಂದಿದ್ದು, ಇದರ ಅರ್ಥ ದೇವರುಗಳ ಮೇಲ್ವಿಚಾರಣೆಯ ದುರ್ಗ. ಇನ್ನೊಂದು ಐತಿಹಾಸಿಕ ವಿವರ ಪ್ರಕಾರ ಮೈಸೂರು ಒಡೆಯರ್ ರಾಜವಂಶದ ದೇವರಾಯ ಎಂಬ ರಾಜನು ಈ ಸ್ಥಳವನ್ನು ಗೆದ್ದುಕೋಟೆ ನಿರ್ಮಿಸಿದನು. ಆತನ ಹೆಸರಿನಿಂದ ಈ ಪ್ರದೇಶ ದೇವರಾಯನದುರ್ಗ ಎಂದು ಪರಿಚಿತವಾಯಿತು. ಈ ಪವಿತ್ರ ಪರ್ವತ ಶ್ರೇಣಿಯಲ್ಲಿ ವರ್ಷಪೂರ್ತಿ ತಂಪಾದ ಹವಾಮಾನ ಇರುತ್ತದೆ. ಪ್ರತಿವರ್ಷ ಚೈತ್ರ ಮಾಸದಲ್ಲಿ ಇಲ್ಲಿ ನರಸಿಂಹ ಜಯಂತಿ ಜಾತ್ರೆ ಜರುಗುತ್ತದೆ. ಸಾವಿರಾರು ಭಕ್ತರು ಈ ಸಮಯದಲ್ಲಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿನ ಹಸಿರು ಕಾಡುಗಳು, ಶುದ್ಧ ಗಾಳಿ ಮತ್ತು ಪವಿತ್ರ ಜಲಝರಿಗಳು ದೇವರಾಯನದುರ್ಗವನ್ನು ತೀರ್ಥಯಾತ್ರಾ ಸ್ಥಳವನ್ನು, ಪರಿಸರ ಪ್ರೇಮಿಗಳ ನೆಚ್ಚಿನ ತಾಣವನ್ನೂ ಮಾಡಿವೆ. ದೇವರಾಯನದುರ್ಗ ಭಕ್ತಿ, ಐತಿಹಾಸಿಕ ಮಹತ್ವ ಮತ್ತು ಪ್ರಕೃತಿಯ ಸಂಗಮ ಸ್ಥಳ.